ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಅಂದ್ರೆ ಗೌರಿ ಗಣೇಶ ಹಬ್ಬ. ಹಾಗಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಊರಿಗೆ ಹೋಗ್ತಾ ಇದೀವಿ. ಜಸ್ಟ್ ಇವಾಗ ತಾನೇ ರೀಚ್ ಆದೆ. ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇದೆ, ಆ ಥರ ರಶ್ ಇತ್ತು. ಇವಾಗ ಅಲ್ಲಿ ನೋಡಿ ನಾನು ವಿಡಿಯೋ ಮಾಡ್ತಿದ್ರೆ ನಮ್ಮ ಅಜ್ಜಿ ನನ್ನ ನೋಡ್ತಾರೆ. ನನ್ನ ಕ್ಯಾಮ್ರಾ ಹಿಡ್ದಿದ ತಕ್ಷಣ ಓಡ್ತಾರೆ. ಇವಾಗ ದೇವಸ್ಥಾನ ಹೋಗ್ತಾ ಇದ್ದೀವಿ, ಅದಕ್ಕೆ ಕಾಯಿ ಸೋಳ್ಕೊತವ್ರೆ. ಅಜ್ಜಿ ನೋಡಿ ಗೈಸ್, ನಮ್ಮ ಅಜ್ಜಿ ಇವರೇ. ಹಾಯ್ ಮಾಡಿದ್ವಿ, ಹಾಯ್ ಮಾಡು, ಹಾಯ್. ಇದು ನಮ್ಮೂರಿನ ಕಟ್ಟೆ. ಒಂದು ಟೈಮಲ್ಲಿ ಅದು ಫುಲ್ಲು ನೀರಿತ್ತು. ಈ ಸಮ್ಮರಲ್ಲಿ ಫುಲ್ಲು ಬಿಸಿಲಿಗೆ ಒಂಚೂರು ನೀರಿಲ್ಲ, ಆ ಥರ ಆಗೋಗೈತಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದ್ರ ಫುಲ್ಲು ನೀರು ಇರ್ತಿತ್ತು. ಅದ್ರ ಆಪೋಸಿಟ್ ನೋಡಿದ್ರೇ ಶಿವಗಂಗೆ ಬೆಟ್ಟ ಕಾಣಿಸುತ್ತೆ. ನಮ್ಮಮ್ಮ ಅವಾಗಲಿಂದ ಬೆಟ್ಟ ತೋರಿಸು ಅಂತವ್ರೆ, ಅದು ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಮುಂದೆ ಬಂದು ತೋರಿಸ್ತೀನಿ ರೀ. ಇವಾಗ ಕಾಣಿಸ್ತಾ ಇತ್ತು ನೋಡಿ ಸ್ವಲ್ಪ. ಶಿವಗಂಗೆ ಬೆಟ್ಟ ಸುತ್ತ ತುಂಬ ದೇವಸ್ಥಾನ ಐತೆ. ಆದರೆ ನಾವು ಹೋಗ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಷಣ್ಮಹಾತ್ಮ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಫುಲ್ಲು ರಾಗಿ ಚೆಲ್ಲಿದ್ದಾರೆ. ಅದು ಇನ್ನೂ ತೆನೆ ಆಗಿಲ್ಲ. ಅದ್ರ ಮಧ್ಯ ಸಾಸಿವೆ ಗಿಡ ಎಲ್ಲ ಹಾಕಿದ್ದಾರೆ. ಇನ್ನೂ ಏನೂ ಬಂದಿಲ್ಲ. ನಾನು ಸ್ಟ್ರೈಟ್ ನೋಡಿದ್ರೆ ಸಾಕು ಶಿವಗಂಗೆ ಬೆಟ್ಟ ಕಾಣಿಸ್ತೀವಿ. ಫುಲ್ಲು ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನ್. ರಾಗಿ ಸೀಸನ್, ಎಲ್ಲಿ ನೋಡಿದ್ರು ರಾಗಿ ಚೆಲ್ಲಿದ್ದಾರೆ, ಹಸುವಿಂದ ರಾಗಿ ಪೈರನ್ನ ತಿನ್ಸಿದ್ರೆ ರಾಗಿ ತೆನೆ ಚೆನ್ನಾಗಿ ಬರುತ್ತೆ. ದೇವಸ್ಥಾನ ರೀಚ್ ಆದು, ಬನ್ನಿ ಹೋಗೋಣ ಒಳಗಡೆ. ಹೇಗೈತೆ ಅಂತ ತೋರಿಸ್ತೀವಿ. ಆ್ಯಂಡ್ ಇದೇ ದೇವಸ್ಥಾನ. ಇನ್ನು 2 ಸೆಕೆಂಡ್ ಲೇಟ್ ಆಗಿದ್ರು ಪೂಜಾರು ಬಾಗಿಲ ಕಂಡೋಗ್ಬಿಡ್ತೀವಿ. ನಾವು ಬಂದಿದ್ದು ನೋಡಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಳಗಡೆ ಹೋಗ್ತೀವಿ. ಇದೇ ಶಿವಗಂಗೆ ಬೆಟ್ಟದ ಹತ್ರ ಇರೋ ಶನಿ ಮಹಾತ್ಮ ದೇವಸ್ಥಾನ. ಇವಾಗ ಪೂಜೆ ಮುಗೀತು, ಅದಕ್ಕೆ 2 ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀನಿ. ಅಲ್ಲಿ ನೋಡಿ ನವಿಲು, ಎಲ್ಲಿ ನೋಡಿದ್ರು ನವಿಲು ಸೌಂಡ್ ಕೇಳಿಸುತ್ತೆ. ಆದರೆ ಇದು ಮಾತ್ರನೇ ನನ್ನ ಕಣ್ಣಿಗೆ ಕಾಣ್ತಿದ್ದು. ನೋಡಿ ಇಲ್ಲೊಂದು ದೊಡ್ಡ ಬಂಡೆ ಐತೆ. ಆ ಬಂಡೆ ಎಡೆ ನೀರು ಬಂದೈತೆ. ಎಲ್ಲರೂ ಅದನ್ನು ಕಲೆ ಅಂತ ಕರೀತಾರೆ. ತುಂಬ ಜನ ಬೆಳಗ್ಗೆಯಿಂದ ಬಂದು ಅಲ್ಲಿಂದ ನೀರು ತೊಗೊಂಡು ಗಂಗೆ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ದೇವಸ್ಥಾನ, ಇದ್ರೊಳಗಡೆ ಲಿಂಗ ಇದೆ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಬಂದಿದ್ದೀವಿ. ಆ ದೇವಸ್ಥಾನದಲ್ಲಿ ಯಾರೂ ಪೂಜಾರೇ ಇರಲಿಲ್ಲ. ನಮ್ಮಮ್ಮನೇ ನಂದಿಗೆ ಹೂವು ಹಾಕ್ಬಿಟ್ಟು ನಾವೇ ಪೂಜೆ ಮಾಡ್ಕೊಂಬಂದು. ನೋಡಿ ಇದೇ ಲಿಂಗ ಇರೋದಲ್ಲಿ. ನೋಡಿ ನಮ್ಮಮ್ಮನೇ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಿದ್ದಾರೆ. ಬಾಳೆಹಣ್ಣು ಮುರಿತಿದ್ದಾರೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ತೆಗ್ದಿರಲಿಲ್ಲ, ಮುಚ್ಚಿತ್ತು. ಇದು ಚಾಮುಂಡೇಶ್ವರಿ ದೇವಸ್ಥಾನ. ಈ ದೇವರಿಂದ ಇನ್ನೊಂದೇನೋ ಇದೆ ನೋಡಿ. ಮುಂದೆಗಡೆ ಚಾಮುಂಡೇಶ್ವರಿ, ಹಿಂದೆಗಡೆ ಶಿವ. ಇನ್ನೊಂದೇನು ಗೊತ್ತಾ, ಶಿವಗಂಗೆ ಬೆಟ್ಟನ ಕಾಯ್ತಿರೋದೇ ಶಿವ ಮತ್ತು ಪಾರ್ವತಿಯನ್ನು. ಇಲ್ಲಿ ಕಾಣಿಸ್ತಿರೋ ಆ ಚಿತ್ರ ಈ ದೇವಸ್ಥಾನನ ಕಾಯ್ತಿದೆಯಂತೆ. ಆದರೆ ಒಬ್ಬೊಬ್ರು ಕಾಣಿಸ್ಕೊಂಡಿದೆ. ಆನೆ ಕಲ್ಲು ಅಂತೆ, ಅದಕ್ಕೆ ಕಲ್ಲು ಆನೆ ಥರ ಕಾಣಿಸ್ತಾ ಇತ್ತಂತೆ. ಅದು ದೂರದಿಂದ ನೋಡ್ರೆ ಸೇಮ್ ಆನೆ ಥರನೇ ಕಾಣಿಸ್ತೆ ಗೈಸ್. ಫುಲ್ಲು ಬೆಟ್ಟ, ಶಿವಗಂಗೆ ಬೆಟ್ಟ. ರಿಯಲಾಗಿ ನನಗೆ ಹೇಳ್ಕೊಡ್ತಿಲ್ಲ. ಒಂದ್ಸರಿ ನೀವು ಇಲ್ಲಿ ಬಂದ್ರೇ ನಿಮಗೆ ಗೊತ್ತಾಗೋದು ಆ ಫೀಲ್ ಹೆಂಗಿರುತ್ತೆ ಅಂತ. ನೀವು ಊರ ಕಡೆ ಎಲ್ಲ ಕೇಳಿರ್ತೀರ ಕಾರೆ ಮುಳ್ಳು ಅಂತ. ಅದರಿಂದ ಬೆಳೆದಿರೋ ಹಣ್ಣಿದು. ಇದು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಂತೆ. ಇದೇ ಕಾರೆ ಹಣ್ಣು ನಾವು ತಿಂತಿದ್ದು. ಕಾರೆ ಹಣ್ಣು ಏನಕ್ಕೋ ಒಳ್ಳೇದಂತ ಮಮ್ಮಿ ಬಗ್ಗೆ
ಇದು ನಂದನವನ ಎಸ್ಟೇಟು ನಮ್ಮೂರಲ್ಲಿ ಇರೋದು. ಇದರೊಳಗಡೆ ತುಂಬ ಹಲವಾರು ಗಿಡಗಳು ಬೆಳೆದಿದ್ದಾರೆ. ಏನೇನು ಬೆಳೆದಿದ್ದಾರೆ ನೋಡೋಣ ಬನ್ನಿ. ಅದ್ರ ಜೊತೆ ಮಳೆನೂ ಬರೋಂಗಾಗಿದೆ. ನಿಮ್ಗೇನೋ ತೋರಿಸ್ತೀನಿ ಬನ್ನಿ. ಡ್ರ್ಯಾಗನ್ ಪ್ಲ್ಯಾಂಟ್ನ ತೋರಿಸ್ತೀನಿ. ಫ್ರೂಟ್ ಇರಲಿಲ್ಲ, ಬರೀ ಪ್ಲ್ಯಾಂಟ್ನ ತೋರಿಸ್ತೀನಿ. ಅಲ್ಲಿ ಫುಲ್ಲು ಕಾಣ್ತಿರೋದೇ ಡ್ರ್ಯಾಗನ್ ಪ್ಲ್ಯಾಂಟ್. ಇದನ್ನು ಕಾಯಿ ಅನ್ಸುತ್ತೆ. ಇದಾದಮೇಲೆ ಹಣ್ಣಾಗ್ಬೋದು. ಫುಲ್ಲು ನೋಡಿ ಎಲ್ಲ ಕಾಣಿಸ್ತಿದೆ. ಅಲ್ಲಿ ನೋಡಿ ಎಷ್ಟು ಸಪ್ಪ ಕಾಣಿಸ್ತಿದೆ. ಅದೇ ಡ್ರ್ಯಾಗನ್ದು ಗಿಡ. ಹೂವು ನೋಡಿ. ಎಸ್ಟೇಟಲ್ಲಿ ಒಂದು ಮನೆ ಐತೆ. ಮನೆ ಪಕ್ಕ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ ನೋಡಿ. ಯೂಶ್ವಲ್ ಆಗಿ ಲೋಟಸ್ನೆಲ್ಲ ಕೆರೆಯಲ್ಲಿ ನೋಡಿರ್ಬೋದು. ಇವ್ರು ನೋಡಿ ಗಾರ್ಡನಲ್ಲಿ ಅದೇಂತ್ರಲ್ಲ ಪಾಟ್ ಥರ ಮಾಡಿಬಿಟ್ಟು ಅಲ್ಲಿ ಬೆಳೆಸಿದ್ದಾರೆ. ವೈಟ್ ಕಲರು, ಪರ್ಪಲ್ ಕಲರ್ ಎಲ್ಲ ಬೆಳೆದಿದ್ದಾರೆ. ನೋಡಿ ಇದು ಮೊಗ್ಗು ಪಾಟಲ್ಲೇ ಬೆಳೆದಿದ್ದಾರೆ ಲೋಟಸ್. ಇವತ್ತು ಹಬ್ಬಕ್ಕೆ ಒಬ್ಬಟ್ಟು ಮಾಡೋರು ನಮ್ಮ ಮನೇಲಿ. ಒಬ್ಬಟ್ಟನ್ನ ಕಲ್ಲಲ್ಲಿ ರುಬ್ಬಿಟ್ಟು ಮಾಡಿರೋ. ಇದು ನನ್ನ ಸ್ಟೈಲ್. ಹೇಗೆ ತಿನ್ನೋದು ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಒಬ್ಬಟ್ಟು ಎತ್ಕೊಂಡು ಪಲ್ಯ ಜೊತೆ ತಿನ್ನೋದು. ನಾನು ಹಿಂಗೆ ತಿನ್ನೋದು ಒಬ್ಬಟ್ಟನ್ನ. ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಬೇಳೆ ಸಾರು. ಇದಾಗಿತ್ತು ಇವತ್ತಿನ ಊಟ. ಏನು ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟಿಂಗ್.